ನಾನು ಅನ್ಕೊಂತಿದ್ದೆ ಏನಿದು ಶೋ ಸ್ಟಾರ್ಟ್ ಆದ್ರೂ ಇನ್ನ ಕಾಂಟ್ರವರ್ಸಿಗಳು ಅವು ಇವು ಏನು ಸ್ಟಾರ್ಟ್ ಆಗಿಲ್ಲ ಅಂತ. ಯಾಕಂದ್ರೆ ಬಿಗ್ ಬಾಸ್ ಅಂತ ಬಂದಾಗ ಶೋ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಸೀನ್ಗಳು ಕ್ರಿಯೇಟ್ ಆಗೋದು, ಈಚೆ ಕಡೆ ಸೀನ್ ಕ್ರಿಯೇಟ್ ಆಗೋದು, ಅದು ಇದು ಎಲ್ಲ ನೋಡ್ತೀವಿ ನಾವು ಕಳೆದ 2-3 ವರ್ಷದಿಂದ. ಇದು ನಾರ್ಮ್ ಆಗಿ ಹೋಗ್ಬಿಟ್ಟಿದೆ. ಸೊ ಈ ವರ್ಷ ಏನಕ್ಕಿನ್ನ ಏನು ಸ್ಟಾರ್ಟ್ ಆಗಿಲ್ಲ, ಇದರ ಕಂಟೆಸ್ಟೆಂಟ್ ಸ್ಟಾರ್ಟ್ ಆಗೋದು ಇಲ್ಲ ಅಂತಂದ್ರೆ ಈ ಥರ ಆ ಕೇಸ್ ಹಾಕ್ತೀವಿ ಈ ಕೇಸ್ ಹಾಕ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನಿಮ್ಮದು ಶೋ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋ ರೀತಿ ಕಾಂಟ್ರವರ್ಸಿಗಳು ಸ್ಟಾರ್ಟ್ ಆಗವು. ಏನಕ್ಕಿನ್ನ ಸ್ಟಾರ್ಟ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನೋಡಿ ಸ್ಟಾರ್ಟ್ ಆಗೋಯ್ತು, ಅದು ದೊಡ್ಡ ಮಟ್ಟದಲ್ಲೇ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ಬಿಗ್ ಬಾಸ್ ಶೋನ ಇವಾಗ ನಿಲ್ಲಿಸಲಾಗಿದೆ. ಬರೀ ಬಿಗ್ ಬಾಸ್ ಶೋ ಮಾತ್ರ ಅಲ್ಲ ನಿಲ್ಲಿಸಲಾಗಿರೋದು, ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೀತಾ ಇತ್ತೋ ಜಾಲಿವುಡ್ ಸ್ಟುಡಿಯೋಸ್ ಅನ್ನೋ ಜಾಗದಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ನು ನಿಲ್ಲಿಸಲಾಗಿದೆ. ಇಲ್ಲಿ ಏನಕ್ಕೆ ಹೈಲೈಟ್ ಆಗ್ತಿದೆ ಅಂತಂದರೆ ಬಿಗ್ ಬಾಸಲ್ಲಿ ನಡೀತಾ ಇತ್ತು, ಅದಕ್ಕೋಸ್ಕರ ಇಲ್ಲಿ ಹೈಲೈಟ್ ಆಗ್ತಿದೆ ಅಷ್ಟೇನೆ. ಅದು ಬಿಗ್ ಬಾಸ್ ನಡೀತಿರೋಂಥ ಟೈಮಲ್ಲಿ ಇದಾಗಿದೆಯಲ್ಲ, ಇದೇನು ಫಸ್ಟ್ ಟೈಮ್ ನಡೀತಾ ಇರೋದು. ಲಾಸ್ಟ್ ಟೈಮ್ ಎಲ್ಲ ನಡೆಸ್ತಾ ಇದ್ರಲ್ಲ, ಅಲ್ಲೂ ಕೂಡ ಇದೇ ಪ್ರಾಬ್ಲಮ್ಮೇನೆ. ಅಲ್ಲೂ ನೋಟಿಸ್ ಸರ್ವ್ ಮಾಡ್ತಾಯಿದ್ರು, ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಹಂಗೆ ಸರಿ ಇಲ್ಲ ಹಿಂಗೆ ಸರಿ ಇಲ್ಲ ಅಂತ. ಇವಾಗ ಅಲ್ಲೆಲ್ಲ ಬೇಡ ಅಂತ ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೆಸಿದ್ರು, ಇಲ್ಲೂ ಕೂಡ ನೋಟಿಸ್ ಸರ್ವ್ ಮಾಡಿದ್ರು. ನೋಟಿಸಿಗೆ ರೆಸ್ಪಾಂಡ್ ಮಾಡದೇ ಇದ್ದಂಥ ಜಾಲಿವುಡ್ ಸ್ಟುಡಿಯೋಸ್ನ ಓನರ್ ಏನಿದ್ದಾರೆ ಅವ್ರದ್ದು ಆ್ಯಕ್ಚುಯಲ್ ಫಾಲ್ಟ್ ಇದು. ನೋಟಿಸ್ನ ಅವ್ರು ಸರ್ವ್ ಮಾಡ್ತಾ ಇದ್ರು ಕೂಡ ಆ ನೋಟಿಸ್ನ ಇಸ್ಕೊಳ್ಳೋದೇ ಇಲ್ವಂತಿವರು. ನೋಟಿಸ್ ಇಸ್ಕೊಂಡ್ರು ಸಹ ಅದಕ್ಕೆ ರೆಸ್ಪಾನ್ಸೇ ಇಲ್ವಂತೆ. ಅದಕ್ಕೆ ಅವ್ನ ಅಕ್ಕನ ತಗೊಂಡೋಗಿ ಜಡ್ದ್ರು ಹಾಕೊಂಡಲ್ಲಿ ಬೀಗ ಹಾಕಿದ್ರು, ಸೀಲ ಹಾಕಿದ್ರು, ಬಟ್ಟೆ ಸುತ್ತಿದ್ರು, ಹಾಕೊಂಡು ಗುದ್ದಿದ್ರು, ಈಚೆ ಕಡೆ ಅಟ್ಟಿದ್ರು ಎಲ್ಲರೂ. ಇಲ್ಲಿ ಆ್ಯಕ್ಚುಲಿ ಕಲರ್ಸ್ ಅವ್ರಿಗಾಗಲಿ ಜೊತೆಗೆ ಬಿಗ್ ಬಾಸ್ ಶೋ ನಡೆಸ್ತಾ ಇರೋರಿಗಾಗಲಿ ಇದು ಸಂಬಂಧ ಪಡಲ್ಲ. ಜಾಲಿವುಡ್ ಸ್ಟುಡಿಯೋಸ್ನ ಓನರ್ ಏನಿದ್ದಾರೆ ಸೊ ಅವ್ರಿಗೆ ಸಂಬಂಧ ಪಡುತ್ತೆ. ಯಾಕಂದರೆ ಆ ಥರನೇ ಆಗಿರೋದಲ್ಲಿ ಪರಿಸರ ಇಲಾಖೆಯವರು ಹೋಗ್ಬಿಟ್ಟು ಕೊಟ್ಟರು ಅಂತ ನೋಟಿಸು. ಇಲ್ಲಿ ಮಾಲಿನ್ಯ ಆ ಥರ ಮಾಲಿನ್ಯ ಆಗ್ತಾಯಿದೆ, ಈ ಥರ ಮಾಲಿನ್ಯ ಆಗ್ತಿದೆ, ಇಲ್ಲಿ ಕಸದ ವಿಲೇವಾರಿ ನೀವು ಕರೆಕ್ಟಾಗಿ ಮಾಡ್ತಾ ಇಲ್ಲ, ಡಿಸ್ಪೋಸಲ್ ಕರೆಕ್ಟಾಗಿ ಮಾಡ್ತಾ ಇಲ್ಲ, ಜೊತೆಗೆ ಆ ಒಂದು ವೇಸ್ಟ್ಗಳೆಲ್ಲ ಏನಿರುತ್ತೆ ಹ್ಯೂಮನ್ ವೇಸ್ಟ್ ಆಗಿರ್ಬೋದು, ಜೊತೆಗೆ ಎಲ್ಲ ಥರ ವೇಸ್ಟು, ಡ್ರೈನೇಜ್ ಆಗಿರ್ಬೋದು, ಸೊ ಅದೆಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬಿಟ್ಟಿದ್ದೀರಾ ಪ್ರಾಪರಾಗಿ. ಅದಕ್ಕೆ ಅಂದರೆ ಅಮ್ಯೂಸ್ಮೆಂಟ್ ಪಾರ್ಕ್ದೇ ಆಗಿರ್ಬೋದು, ಬಿಗ್ ಬಾಸ್ ಮನೆದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದು ಅಷ್ಟು ಎಕರೆಗಳ ಜಾಗ ಇದೆಯಲ್ಲ, ಸೊ ಎಂಟೈರ್ ವೇಸ್ಟು ಕಲೆಕ್ಷನ್ ಆಫ್ ಆಲ್ ವೇಸ್ಟ್ ಎಷ್ಟಾಗುತ್ತೆ ಅಂದರೆ ಬೇಜಾನ್ ಆಗುತ್ತೆ ಎಲ್ಲ ವೇಸ್ಟ್ಗಳನ್ನ ತೊಗೊಂಡು ನೋಡ್ತು ಅಂತಂದರೆ. ಸೊ ಡಿಸ್ಪೋಸಲ್ ಕರೆಕ್ಟಾಗಿ ಆಗ್ತಾಯಿಲ್ಲ, ಜೊತೆಗೆ ನೀರನ್ನ ಎಲ್ಲಿ ಬೇಕೋ ಅಲ್ಲಿ ಬಿಡ್ತಾ ಇದ್ದೀರಾ ವೇಸ್ಟ್ ನೀರನ್ನ. ಸೊ ಅದ್ರ ಬಗ್ಗೆ ಇವರು ತೊಗೊಂಡಿರೋಂಥ ಕ್ರಮ ಇದಷ್ಟೇ. ಏನಲ್ಲೇನು ಬಿಗ್ ಬಾಸ್ ನಡೀತಾ ಇರೋಂಥ ಟೈಮಲ್ಲಿ ನಾನು ಮಾಡಬೇಕಿದ್ನಲ್ಲ ಇವರು, ಮುಂಚೆ ಎಲ್ಲ ಟೈಮ್ ಇರಲಿಲ್ಲ ಇವರಿಗೆ. ಹೌದು 2024 ಕೂಡ ಜಾಲಿವುಡ್ ಸ್ಟುಡಿಯೋಸ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ರಂತೆ, ಸರ್ವ್ ಮಾಡಿದ್ರಂತೆ. ಸೊ ಅವ್ರ ತಲೆನೇ ಕೆಡಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಹೋಗ್ಬಿಟ್ಟು ತಹಸೀಲ್ದಾರ್ ಅವರು ಕೊಟ್ಬಿಟ್ಟು ಹಾಕ್ಬಿಟ್ಟು ಬೀಗನ ಜಡ್ದವ್ರೆ. ಸೊ ಇದು ಏನು ಅಂದ್ಕೊಂಡಿದ್ದೀರಾ, ಇದು ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇದು ಓಪನ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಆಗಲ್ಲ ಅಂತ ಅಂದ್ಕೊಂಡಿದ್ರೆ ಖಂಡಿತ ಓಪನ್ ಆಗುತ್ತೆ. ಸ್ವಲ್ಪ ಬಿಚ್ಚಿದ್ರು ಅಂತಂದರೆ ಖಂಡಿತ ಆಗುತ್ತೆ. ಸೊ ನೋಟಿಸ್ ಸರ್ವ್ ಮಾಡಿದ್ದೇನಕ್ಕೆ ಸ್ವಲ್ಪ ಬೇಕು ನಮಗೆ ಅಂತ ಗೊತ್ತಲ್ಲ ಗುರು ಏನೇನು ನಡೆಯುತ್ತೆ ಅಂತ. ಇವಾಗ ಸ್ವಲ್ಪ ನಡೆಸಿದ್ರು ಅಂತಂದರೆ ಟಕ್ಕನಾಗಿ ಬೀಗನೂ ಕೂಡ ಓಪನ್ ಆಗುತ್ತೆ. ಸೊ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇನೆ. ಇವಾಗೇನೋ ಕೋರ್ಟ್ಗೆ ಹೋಗ್ತೀವಿ ನಾವು, ಸ್ಟೇ ತರ್ತೀವಿ, ಅದು ಇದು ಅಂತೆಲ್ಲ ಹೋಗ್ಬೋದು, ಚಾನಲ್ ಅವ್ರು ಹೋಗ್ಬೋದು. ಬಟ್ ಚಾನಲ್ ಅವ್ರು ಹೋಗೋದ್ರಿಂದ ಇಲ್ಲೇನು ನಡೆಯೋದಿಲ್ಲ. ಇವ್ರು ಜಸ್ಟ್ ಬಾಡಿಗೆಗಿದ್ದಾರೆ ಅಷ್ಟೇ. ಅಲ್ಲಿ ಬಾಡಿಗೆ ಮನೆಯವ್ರು ಹೋಗ್ಬಿಟ್ಟು ನೀವು ಅಲ್ಲಿ ಏನೋ ಮಾಡ್ಬಿಡ್ತೀರಾ ಅಂತಂದರೆ ಆಗುತ್ತಾ? ಅಲ್ಲಿ ಬಾಡಿಗೆಯಲ್ಲಿರೋ ಹೌದು ಇವ್ರಿಗೆ ಲಾಸ್ ಆಗುತ್ತೆ ಖಂಡಿತ. ಬಿಗ್ ಬಾಸ್ ಇವಾಗ ಈಚೆ ಕಡೆ ಶಿಫ್ಟ್ ಆಯಿತು ಅಂತಂದ್ರೆ ಬೇರೆ ಕಡೆ ಶಿಫ್ಟ್ ಅಂತೂ ಖಂಡಿತ ಆಗೋದಿಲ್ಲ. ಬಿಗ್ ಬಾಸ್ ನಡೆಸಿದ್ರೆ ಅಲ್ಲೇ ನಡೆಸಬೇಕು. ಯಾಕಂದರೆ ಒಂದು ಬಿಗ್ ಬಾಸ್ ಮನೇನ ಬಿಲ್ಡ್ ಮಾಡೋದಕ್ಕೆ ಅಷ್ಟು ಖರ್ಚು ಮಾಡಿದ್ರೆ ಅಷ್ಟು ಟೈಮ್ ಬೇಕು. ಇವಾಗ ಈಚೆ ಕಡೆ ಎಲ್ಲೋ ಟ್ರಪ್ಪ ನಂಗೆ ಸ್ಟುಡಿಯೋನ ಯಾವುದೋ ಒಂದು ಪೆಂಡಲ್ ಹಾಕ್ಬಿಟ್ಟು ತಳ್ಬಿಡೋಕ್ಕಾಗೋದಿಲ್ಲ. ಅಲ್ಲಿ ಹೋಗ್ರಿ ಇಲ್ಲಿ ಆಡ್ರಿ ಬಿಗ್ ಬಾಸ್ನ ಅಂತ. ಸೊ ಅಲ್ಲೇ ಆಡಬೇಕು, ಬೇರೆ ಎಲ್ಲೂ ಹೋಗಂಗಿಲ್ಲ ಅವರು. ಈ ವರ್ಷ ಅಲ್ಲೇ ಆಡಬೇಕು, ಇಲ್ಲ ಅಂದರೆ ಶೋನ ಕ್ಲೋಸ್ ಮಾಡಬೇಕು ಅಷ್ಟೇ. ನನ್ನ ಪ್ರಕಾರ ಓಪನ್ ಆಗುತ್ತೆ. ಜಾಲಿವುಡ್ ಸ್ಟುಡಿಯೋಸ್ ಅನ್ನೋ ಒಂದು ಏನಿದೆ ಆ ಒಂದು ಸ್ಪೇಸ್ ಏನಿದೆ ಅದು ಅಷ್ಟಿಷ್ಟು ಬೆಲೆ ಬಾಳೋದಿಲ್ಲ. ಜೊತೆಗೆ ಅಲ್ಲಿ ಅಂತಿಂಥ ಆ್ಯಕ್ಟಿವಿಟೀಸ್ಗಳು ನಡೆಯೋದಿಲ್ಲ. ಅಂದರೆ ಸಿಕ್ಕಾಪಟ್ಟೆ ದುಡ್ಡು ವಹಿವಾಟು ನಡೆಯುವಂಥ ಆ್ಯಕ್ಟಿವಿಟೀಸನ್ನೇ ನಡೆಯೋದಲ್ಲಿ. ಸೊ ಖಂಡಿತ ಓಪನ್ ಅಪ್ ಆಗೋದಿಲ್ಲ. ಖಂಡಿತ ಎಲ್ಲ ಶಟ್ ಡೌನ್ ಅಂತೂ ಖಂಡಿತ ಆಗೋದಿಲ್ಲ. ಓಪನ್ ಅಪ್ ಆಗುತ್ತೆ, ಗೊತ್ತಲ್ಲಪ್ಪ, ದುಡ್ಡು ಮಾತಾಡುತ್ತೆ, ದುಡ್ಡು ಮಾತಾಡಿಸ್ಬೇಕು. ಸ್ವಲ್ಪ ಮಾತಾಡಿಸ್ತು ಅಂತಂದರೆ ಎಲ್ಲನೂ ಕೂಡ ಓಪನ್ ಅಪ್ ಆಗುತ್ತೆ. ಏನಲ್ಲೇನು ಪರಿಸರ ಮಾಲಿನ್ಯ ಅನ್ನೋವಂಥದ್ದು ಏನು ಆಗ್ತಾನೆ ಇಲ್ವಾ ಅಲ್ಲಿ? ಅದೊಂದೇ ಕಡೆನೇ ಆಗ್ತಾ ಇರೋದು. ಎಷ್ಟು ಕಡೆ ಆಗ್ತದೆ, ನಾವೇ ಕರೆದು ತೋರಿಸ್ತೀವಪ್ಪ. ಇಲ್ಲಿ ಬನ್ನಿ, ಹಂಗೆ ಡಿಸ್ಪೋಸಲ್ ನೋಡಿ, ಇಲ್ಲಿ ಡಿಸ್ಪೋಸಲ್ ನೋಡಿ ಹೆಂಗಿದೆ, ವೇಸ್ಟ್ ಡಿಸ್ಪೋಸಲ್ಲು ಇಲ್ಲಿ ನೋಡಿ ಹೆಂಗೆ ನೀರನ್ನ ಅಲ್ಲಿ ಬಿಟ್ಟಿದ್ದಾರೆ, ಆ ಕೆರೆಗೆ ಬಿಟ್ಟವ್ರು ಈ ಕೆರೆಗೆ ಬಿಟ್ಟರು ಅಂತ ನಾವು ಸಾವಿರ ತೋರಿಸ್ತೀವಿ. ಅಲ್ಲಿ ಇದು ಬರಬೇಕಷ್ಟೇ. ಬಂತು ಅಂತಂದರೆ ಎಲ್ಲ ಕಾಮ್ ಡೌನ್ ಆಗ್ತಾರೆ. ಇವಾಗ ಕೋರ್ಟಿಗೆ ಹೋಗ್ಬೋದು ಅವರು, ಅದೇ ಓನರ್ ಹೋಗ್ಬೇಕಷ್ಟೇನೆ. ಇಲ್ಲಿ ಬಿಗ್ ಬಾಸ್ ಅವ್ರು ಹೋಗೋದ್ರಿಂದ, ಶೋ ನಡೆಸೋರು ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಬಟ್ ಹೋಗ್ಬೋದು, ನಮ್ಗೆ ಇಷ್ಟು ಲಾಸ್ ಆಗ್ತಿದೆ, ಹಿಂಗೆ ಲಾಸ್ ಆಗ್ತಿದೆ, ಇಲ್ಲಿ ಓಪನ್ ಮಾಡಿಸಿ ಅನ್ನೋ ಥರ ಕೇಳ್ಕೊಬೋದು. ಬಟ್ ಅದರಿಂದ ಏನೂ ಆಗೋದಿಲ್ಲ. ಸೊ
ಕೋರ್ಟ್ಗೆ ಹೋಗ್ತಾರೆ ಮತ್ತೆ ವಾಪಸ್ ಗೊತ್ತಲ್ಲಪ್ಪ ದುಡ್ಡು ನಡೀತು ಅಂತಂದರೆ ಖಂಡಿತ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ರಾಜಕಾರಣಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಗೊತ್ತಿರೋದನ್ನೇ ಸಚಿವರೆಲ್ಲ ಮಾತಾಡಿದ್ದು, ಅವರೆಲ್ಲ ಕರೆಕ್ಟಾಗಿ ಅದು ಇದು ಮಾಡ್ತಿಲ್ಲ, ಪರ್ಮಿಷನೇ ತಗೊಂಡಿಲ್ಲ, ಅವ್ರು ಪರ್ಮಿಷನ್ನೇ ತಗೊಂಡಿಲ್ವಂತೆ. ಯಾವುದಕ್ಕೂ ಕೂಡ ಆ ಜನ್ರೇಟರ್ಗೂ ಕೂಡ ಪರ್ಮಿಷನ್ ತಗೊಂಡಿಲ್ವಂತೆ. ಏನೇನಕ್ಕೂ ಪರ್ಮಿಷನ್ ತೊಗೊಬೇಕಂತೆ. ನಮ್ಮನ್ನ ಯಾರು ಕೇಳೋರು ಅಂತ ದಿಮಾಕ್ಗಳಿರಬೇಕು ಆ ಓನರ್ಗೆ. ಓಪನ್ ಆಗುತ್ತೋ ಬಿಡುತ್ತೋ ಒಟ್ನಲ್ಲಿ ಆಗುತ್ತೆ ನನ್ನ ಪ್ರಕಾರ. ಬಿಗ್ ಬಾಸ್ ಕೂಡ ಅಲ್ಲೇ ನಡೆಯುತ್ತೆ. ರೆಸ್ಯೂಮ್ ಆಗಿದೆ ಅಷ್ಟೇ. ನನಗೆ ಕೆಲವೇ ದಿನಗಳಲ್ಲಿ ನೋಡಿ ಪಕ್ಕ ದುಡ್ಡು ಮಾತಾಡುತ್ತೆ. ದುಡ್ಡು ಮಾತಾಡಿ ವಾಪಸ್ಸು ಶೋ ಓಪನ್ ಅಪ್ ಆಗುತ್ತೆ. ಇಲ್ಲಿ ಸ್ವಲ್ಪ ಅದೇ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದಾರಂತೆಲ್ಲ ಸ್ಪರ್ಧಿಗಳನ್ನ, ಅವ್ರು ರೆಸಾರ್ಟಲ್ಲಿ ಆರಾಮಾಗಿ ಚಿಲ್ ಮಾಡ್ತಾ ಇರ್ತಾರೆ. ಏನಿಲ್ಲ ವರಿ ಮಾಡ್ಕೊಳ್ಳೋವಂಥದ್ದೆಲ್ಲ ಏನಿಲ್ಲ. ತಲೆ ಮೇಲೆ ಏನೋ ದೇಶ ಮುಳುಗೋವಂಥದ್ದು ಏನಲ್ಲ, ಏನು ಆಗಿಲ್ಲ. ಇಲ್ಲಿ ಜನಗಳು ವರಿ ಮಾಡ್ಕೊಳ್ಳೋವಂಥದ್ದೆಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಬಂದಂಥ ಕಮೆಂಟ್ಸ್ಗಳು ಹೆಂಗಿತ್ತು ಅಂದರೆ, ನಾನು ನೋಡಿದಂಥ ಕಮೆಂಟ್ಸ್ಗಳು ಹೆಂಗಿತ್ತು ಅಂತಂದರೆ, ಬಿಡೋಗರೋ ಶೋ ಶಟ್ ಡೌನ್ ಆಗಲಿ, ಕಂಟೆಸ್ಟೆಂಟ್ಗಳು ಡಬ್ಬಾ ಥರ ಅವ್ರು ಯಾರೋ ನೆಟ್ಗಿರೋ ಕಂಟೆಸ್ಟೆಂಟ್ಗಳನ್ನ ತಗೊಂಬರಲಿ ನೆಕ್ಸ್ಟ್ ಟೈಮು ಅಂತ ಹೇಳ್ತಾಯಿದ್ರು. ನನಗೂ ಕೂಡ ಯಾಕೋ ಹಂಗೆ ಅನ್ನಿಸ್ತು. ಬಿಡಿ ಹೋಗಲಿ. ನಿಮ್ಗೇನು ಅನಿಸುತ್ತೆ ಈ ಒಂದು ಅಸಡ್ಡೆ, ಈ ಒಂದು ರೀತಿಯ ಬಿಗ್ ಬಾಸ್ ಒಟ್ಟಿನಲ್ಲಿ ನೋಡಿ, ಬಿಗ್ ಬಾಸ್ ನಡೀತಾ ಇರೋಂಥ ಟೈಮಲ್ಲೇ ಇವಾಗ ಸ್ಟುಡಿಯೋಗಳು, ಇವಾಗ ಲಾಸ್ಟ್ ಟೈಮ್ ಆಗಿರ್ಬೋದು, ಈ ಟೈಮ್ ಆಗಿರ್ಬೋದು, ಒಟ್ಟಲ್ಲಿ ಬಿಗ್ ಬಾಸ್ ನಡೀತಿರೋಂಥ ಟೈಮಲ್ಲೇ ಟಾರ್ಗೆಟ್ ಮಾಡಿ ಈ ಥರ ಮಾಡ್ತಾರೆ. ಏನಾರು ಒಂದು ಮಾಡ್ತಾರೆ. ಯಾಕಂದರೆ ಬಿಗ್ ಬಾಸ್ ನಡೀತಾ ಇದೆ ಅಂತಂದರೆ, ಇವಾಗ ಅಲ್ಲಿ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ನೀನು ಶಟ್ ಡೌನ್ ಮಾಡಿಸ್ಬಿಟ್ಟೆ ಅಂತಂದರೆ, ಬಿಗ ಹಾಕ್ಬಿಟ್ಟೆ ಅಂತಂದರೆ ಯಾವ ಮಗಂಗೆ ಗೊತ್ತಾಗುತ್ತೆ? ಸುಮ್ಮನೆ ಶೋ ನಡೀದೇ ಇರೋಂಥ ಟೈಮಲ್ಲಿ ಇವಾಗ ಶೋ ನಡೀತಾ ಇದೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೆಲ್ಲ ಈಚೆ ಇಟ್ಟಿದ್ರು ಅಂತಂದರೆ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ನಜ್ಜಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತಿದ್ದು ಬಿಗ್ ಬಾಸ್ ಮನೆ, ಜಾಲಿವುಡ್ ಸ್ಟುಡಿಯೋಸ್ ಅನ್ನೋವಂಥದ್ದು. ಅವಾಗಾದ್ರೂ ಬುದ್ಧಿ ಕಲ್ತ್ಕೊಂತಾರೇನೋ, ಅವಾಗಾದ್ರೂ ಬಿಚ್ತಾರೇನೋ ಅನ್ನೋ ಥರ ಸ್ಟ್ರಾಟಜಿ ಇರಬೇಕು ಇದು. ಸೊ ಎಲ್ಲ ಸ್ಟ್ರಾಟಜಿ ವೈಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೇನು ಅನಿಸ್ತು ಮಗ ಈಚೆಗಡೆ ಅಟ್ಟಿರೋದ್ರಿಂದ? ನನಗಂತೂ ಏನೂ ಫೀಲ್ ಆಗ್ತಾಯಿಲ್ಲ. ಇಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅನ್ನೋ ಥರ ಎಲ್ಲ ಏನಿಲ್ಲ. ಒಟ್ಟಲ್ಲಿ ಸ್ಟಾರ್ಟ್ ಅಂತೂ ಖಂಡಿತ ಆಗುತ್ತೆ. ಏನೊಂದು 2 ದಿನ ಆಗುತ್ತಾ 3 ದಿನ ಆಗುತ್ತೆ ಅಡ್ಡಿಲ್ಲ, ಗೊತ್ತಿಲ್ಲ. ಒಟ್ಟಲ್ಲಂತೂ ಅಷ್ಟು ಪಕ್ಕ ಸ್ಟಾರ್ಟ್ ಆಗೇ ಆಗುತ್ತೆ. ಬಿಗ್ ಬಾಸ್ ಫ್ಯಾನ್ಸ್ಗಳೆಲ್ಲ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ.